ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ಸಖತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ, ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ನೀವೆಲ್ಲರೂ ಚೇರ್ ಮಾಡ್ತಿರೋದು ಇದೇ ನನಗೆ ಬೇಕಾಗಿದ್ದು, ಇದಕ್ಕೆ ನಾನು ಬಿಗ್ ಬಾಸ್ಗೆ ಬಂದಿದ್ದು. ನೋಡಿದ್ರಲ್ಲ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅಭಿಮಾನಿಗಳ ಕೈಲಿ ಸೋಲು ಗೆಲುವಿನ ನಿರ್ಧಾರ. ಖಂಡಿತವಾಗ್ಲೂ ಅಭಿಮಾನಿಗಳ ಕೈಲಿ ಇರುತ್ತಾ ಅಂದ್ರೆ, ನಾವು ಯಾರಿಗೆ ವೋಟ್ ಮಾಡಿರ್ತೀವಿ, ಯಾರಿಗೆ ಸಪೋರ್ಟ್ ಮಾಡಿರ್ತೀವಿ, ಅವ್ರು ಗೆಲ್ತಾರ? ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಬನ್ನಿ ನೋಡೋಣ ಯಾರ್ಯಾರು ಏನೆಲ್ಲ ಮಾತಾಡಿದ್ದಾರೆ ಅಂತ ಬಿಟ್ಟು. ಕಳೆದ ಸೀಸನ್ ಅಲ್ಲೂ ಕೂಡ ಇದೇ ತರ ಇಲ್ಲಿ ಬಂದಿದ್ರು, ಮೋಕ್ಷಿತ್ ಅವರು, ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತ್ ಅವರು ಬಂದಾಗ ಎಷ್ಟು ಕ್ರೇಜ್ ಇತ್ತೇಳಿ, ಅದರಿಗಿಂತ ಡಬಲ್ ಕ್ರೇಜ್ ಇವಾಗ ಇಲ್ಲಿ ನೋಡ್ತೀವಿ. ಅದರಲ್ಲೂ ಕೂಡ ಈಗ ಪ್ರೋಮೋದಲ್ಲಿ ಇವಾಗ ಸ್ವಲ್ಪ ಜನದ ಮಾತಾಡೇ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರೋಮೋ ಏನ್ ಬಿಡ್ತಾರೆ, ಖಂಡಿತವಾಗ್ಲೂ ನೀವು ಆ ಒಂದು ಪ್ರೋಮೋ ವೆಯ್ಟ್ ಮಾಡ್ತಾನೆ ಇರ್ತೀರಾ. ಅದೇ ಪ್ರೋಮೋನೇ ಖಂಡಿತವಾಗ್ಲೂ ಬರೋದು. ಈಗ ಪ್ರೋಮೋದಲ್ಲಿ ಫಸ್ಟ್ ಬಿಟ್ಟಿರೋದು ಒಂದು ಕಾವ್ಯ ಅವರು, ಮತ್ತೆ ಇಲ್ಲಿ ಧನುಷ್ ಅವರು, ಇನ್ನೊಂದು ಜೈ ಮಹಾಕಾಳ್, ಇಲ್ಲಿ ಧ್ರುವಂತವ್ರ ಬಗ್ಗೆ ಇಲ್ಲಿ ಬಿಟ್ಟಿದ್ದಾರೆ. ನಿನ್ನೆ ಕೂಡ ನಾನೊಂದು ಇಲ್ಲಿ ಪೋಸ್ಟ್ ನೋಡಿದೆ, ಮತ್ತೆ ಇಲ್ಲಿ ಸುಮಾರು ಜನ ಕಮೆಂಟ್ ಅಲ್ಲಿ ಹಾಕಿದ್ರೆ ಸ್ವಲ್ಪ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಿ ಅಂತ ಬಿಟ್ಟು. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಅದ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಹೇಳ್ತೀನಿ. ಕಿಚ್ಚನ ಚಪ್ಪಾಳೆ ಏನೊಂದು ಕೊಟ್ಟಿದ್ರು, ಇವಾಗ ಇವ್ರಿಗೆ ಅಶ್ವಿನ್ ಅವರಿಗೆ ಸಿಕ್ಕಿತ್ತು, ಮತ್ತೆ ಸೀಸನ್ ನ ಚಪ್ಪಾಳೆ ಅಂತ ಕೊಟ್ಟಿದ್ರು. ಕಲರ್ಸ್ ಅವರೇ ಇಲ್ಲಿ ಅದನ್ನ ಚೇಂಜ್ ಮಾಡ್ಬಿಟ್ಟು ಸೀಸನ್ ನ ಚಪ್ಪಾಳೆ ಅಂತ ತೆಗೆದ್ಬಿಟ್ಟು ಈಗ ಅದಕ್ಕೆ ವಾರದ ಚಪ್ಪಾಳೆ ಅಂತ ಕೊಡ್ತಾರಲ್ವಾ, ಅದನ್ನ ಅಂದ್ರೆ ಕಿಚ್ಚನ ಚಪ್ಪಾಳೆ ಅಂತ ಚೇಂಜ್ ಮಾಡಿದ್ದಾರೆ. ನೋಡಿ, ಅದಕ್ಕೆ ಹೇಳುದು, ಕೆಲವೊಂದ್ಸತಿ ಕೊಡ್ಬೇಕಾದ್ರೆ ಸುಮಾರು ಜನ ಏನೇನೋ ಅನ್ಕೊಂಡಿದ್ರು, ಇವ್ರಿಗೆ ಯಾಕೆ ಕೊಡ್ಬೇಕಿತ್ತು ಸೀಸನ್ ಚಪ್ಪಾಳೆ ಅಂತ ಬಿಟ್ಟು. ಕೊಡೋಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತಲ್ವಾ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ಗಳ ಸುರಿಮಳೆ ಇಲ್ಲಿ ಹಾಕಿದ್ದಾರೆ. ಅದಕ್ಕೆ ಹೇಳೋದು, ಒಂದೊಂದ್ಸತಿ ಅಪ್ಪಿ ತಪ್ಪಿ ಸಿಕ್ಕಿದ್ರು ಕೂಡ ಕೆಲವೊಬ್ಬರಿಗೆ ಬೇಗ ಸಿಕ್ಬಿಡುತ್ತೆ. ಅಂದ್ರೆ ಏನೋ ಒಂಥರ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ರೀತಿ ಇಲ್ಲಿ ಧ್ರುವಂತವ್ರು ಆಡ್ತಿದ್ರು. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೊತ್ತಿತ್ತು, 90% ಜನಗಳಿಗೆ ಗೊತ್ತಿತ್ತು ಇದು ಧ್ರುವಂತವ್ರಿಗೆ ಸಿಗ್ಬಾರ್ದಿತ್ತು, ಇದು ಗಿಲ್ಲಿಯವ್ರಿಗೆ ಸಿಗ್ಬೇಕಿತ್ತು ಅಂತ ಬಿಟ್ಟು. ಅದಕ್ಕೆ ಇಲ್ಲಿ ಆ ಒಂದು ಪೇಜ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ಬಿಟ್ರು. ಅದು ಆಗಿತ್ತಷ್ಟೇ ನೋಡಿ, ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡಿದ್ರು. ಸೀಸನ್ ನ ಚಪ್ಪಾಳೆ ತೆಗೆದುಬಿಟ್ಟು ಕಿಚ್ಚನ ಚಪ್ಪಾಳೆ ಅಂತ ಇಲ್ಲಿ ಹಾಕಿದ್ರು. ಯಾಕಂತಂದ್ರೆ ಎಲ್ರಿಗೂ ಗೊತ್ತಿದೆ ಯಾರು ಸಿಗ್ಬೇಕಿತ್ತದು, ಯಾರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತ ಬಿಟ್ಟು. ಇದರಿಂದ ಏನಾಯ್ತು ಅಂತಂದ್ರೆ, ಕಿಚ್ಚ ಸುದೀಪ್ ಸರ್ ಮೇಲೆ ಸ್ವಲ್ಪ ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕೆ ಅವ್ರಿಗೆ ಕೊಡ್ಬೇಕಿತ್ತು ಅಂತ ಬಿಟ್ಟು. ಅಂದ್ರೆ ಇದ್ರ ಅಂತೆ ಕಂತೆಗಳಂತೂ ಬಂದೇ ಬರುತ್ತೆ. ಕೆಲವೊಬ್ಬರಿಗೆ ಏನನ್ಸುತ್ತೆ ಅಂತಂದ್ರೆ, ನಾವೇನೇ ಮಾತಾಡಿದ್ರು ಅಷ್ಟೇ ಬಿಡು ಅಂತ ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನು ಕೆಲವೊಬ್ರು ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಇರೋದೇ ಇಲ್ಲ. ಈ ರೀತಿಯಾಗಿ ಕೊಟ್ರಲ್ವಾ, ನಾವು ಕೂಡ ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಪ್ರಯತ್ನ ಪಟ್ರು. ಯಾಕಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸೀಸನ್ ಫುಲ್ ಅವರು ಕೊಟ್ಟಾಗ ಇನ್ನು ನಾವಿಲ್ಲಿ ಓಟ್ ಹಾಕದೆ ಖಂಡಿತವಾಗ್ರು ಅವ್ರು ಗೆಲ್ತಾರಾ ಅಥವಾ ಗೆಲ್ಲಕ್ ಬಿಡ್ತಾರಾ ಅಂತ ಅಂದ್ಬಿಟ್ಟು ಡೌಟ್ ಬಂತಲ್ವಾ. ಅದಕ್ಕೆ ಅವ್ರ ಕೈಲಿ ಏನೆಲ್ಲ ಪ್ರಯತ್ನ ಆಯ್ತು ಅದನ್ನ ಮಾಡಿದ್ರು. ಇಮಿಡಿಯೇಟ್ ಆಗಿ ಕಲರ್ಸ್ ಅವರು ಕೂಡ ಅದನ್ನ ಚೇಂಜ್ ಮಾಡಿದ್ದಾರೆ. ಈಗ ಕಿಚ್ಚನ ಚಪ್ಪಾಳೆ ಅಂತ ಹಾಕಿದ್ದಾರೆ, ಸೀಸನ್ ಚಪ್ಪಾಳೆ ಅಂತ ಇದನ್ನ ತೆಗೆದು ಕಿಚ್ಚನ ಚಪ್ಪಾಳೆ ಮಾಡಿದ್ದಾರೆ. ಬನ್ನಿ ಇನ್ನು ಪ್ರೋಮೋದಲ್ಲಿ ಏನೆಲ್ಲ ವಿಚಾರಗಳು ಇದೆ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಕಾವ್ಯ ಅವರು ಮಾತಾಡ್ತಾರೆ. ನೀವೆಲ್ಲರೂ ಚೇರ್ ಮಾಡ್ತಿರೋದು ಇದೇ ನನಗೆ ಬೇಕಾಗಿದ್ದು, ಇದಕ್ಕೆ ನಾನು ಬಿಗ್ ಬಾಸ್ಗೆ ಬಂದಿದ್ದು ಅಂತ ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ಕೂಡ ಕಪ್ ಗೆಲ್ತಾರೋ ಬಿಡ್ತಾರೋ, ಜನಗಳ ಮನ್ಸುಗಳಂತೂ ಈಗ ಸುಮಾರು ಜನ ಬಿಗ್ ಬಾಸ್ ಮನೇಲಿ ಇರೋರು ಅರ್ಧಕ್ಕರ್ಧ ಜನ ಗೆದ್ದು ಬಿಟ್ಟಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಅದರಲ್ಲಿ ನೋಡಿ ಎಲ್ಲರೂ ಕೂಡ ಏನು ಬರ್ಕೊಂಬಂದಿದ್ರು ಅಂತ ಬಿಟ್ಟು, ನಿಮಗಾಗಿ ನಾವು ನಮಗಾಗಿ ಕಾವು ಅಂತ ಬರ್ಕೊಂಬಂದಿದ್ರು. ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ ಕಾವು ಕಾವು ಅಂತ ರೇಗಿಸ್ಬೇಡ ಅಂತ ಬಿಟ್ಟು. ಆದ್ರೆ ಇವಾಗ ಅದೇ ಹೆಸರಿಂದ ಎಲ್ಲರೂ ಕೂಡ ಈಗ ಕರೀತಿದ್ದಾರೆ. ಇದು ಕಾವ್ಯ ಅವ್ರಿಗೆ 2ನೇ ಸತಿ ಈ ತರ ಜನಗಳನ್ನ ಇಲ್ಲಿ ನೋಡ್ತಿರೋದ್ರೆ, ಅಭಿಮಾನಿಗಳನ್ನ ನೋಡಕ್ಕೆ ವಿಸಿಟ್ ಮಾಡಿದ್ದು 2ನೇ ಸತಿ. ಒಂದ್ಸತಿ ಕ್ಯಾಪ್ಟನ್ ಆದಾಗ ಇದೇ ರೀತಿ ಅವ್ರಿಗೊಂದು ಅವಕಾಶ ಸಿಕ್ಕಿತ್ತು, ಅವಾಗೂ ಕೂಡ ಕಾವು ಕಾವು ಅಂತ ಇಲ್ಲಿ ಹೇಳ್ತಿದ್ರು. ಇವಾಗೂ ಕೂಡ ಕಾವು ಕಾವು ಅಂತ ಇಲ್ಲಿ ಹೇಳ್ತಾ ಇದಾರೆ. ಅದ್ರಲ್ಲೂ ನೋಡಿ, ಕರ್ನಾಟಕದ ಲವ್ಲಿ ಡಾಟರ್ ಮತ್ತೆ ಪರ್ಸನಾಲಿಟಿ ಕ್ವೀನ್ ಕಾವ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ. ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಯಾರ್ಯಾರು ಇಲ್ಲಿ ಗೆಲ್ಬಹುದು, ಯಾರ್ಯಾರು ಟಾಪ್ 5 ಅಲ್ಲಿ ನಾವು ನೋಡಬಹುದು ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಜನಗಳು ಏನೊಂದು ಕೂಗಾಡ್ತಾರೆ, ಮತ್ತೆ ಅವ್ರಿಗೆ ಏನೊಂದು ಇಲ್ಲಿ ಟೈಟಲ್ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರೋ ಟೈಟಲ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪರ್ಸನಾಲಿಟಿ ಕ್ವೀನ್ ಅಂದ್ರೆ ವ್ಯಕ್ತಿತ್ವದ ಆಟದಲ್ಲಿ ಯಾವ ರೀತಿ ಇಲ್ಲಿ ಆಟ ಆಡಬೇಕು ಆ ರೀತಿನ ಇಲ್ಲಿ ಆಟ ಆಡಿದ್ದೀನಿ ಅಂತ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನೊಂದು ಪ್ರೋಮೋದಲ್ಲಿ ಖಂಡಿತವಾಗ್ಲೂ ಗಿಲ್ಲಿಯವ್ರದ್ದು, ರಘು ಅವ್ರದ್ದು, ಅಶ್ವಿನಿ ಅವ್ರದ್ದು, ರಕ್ಷಿತಾ ಅವ್ರದ್ದು ನೆಕ್ಸ್ಟ್ ಪ್ರೋಮೋ ಬಂದೇ ಬರುತ್ತೆ. ಸದ್ಯ ಇವಾಗ ಇವ್ರ ಪ್ರೋಮೋದಲ್ಲಿ ಇಷ್ಟಿಷ್ಟೇ ಒಂದು ಬೀಟ್ಗಳಲ್ಲಿ ಮಾತಾಡೋದು ಕೊಟ್ಟಿದ್ದಾರಲ್ಲ, ಸಖತ್ತಾಗಿ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಕೂಡ. ಮತ್ತೆ ಕಳೆದ ಸೀಸನ್ ಕೂಡ ಅಷ್ಟೇ ಮೋಕ್ಷಿತ್ ಅವ್ರು ಇರ್ಬೋದು, ಹನುಮಂತ್ ಅವ್ರು ಇರ್ಬೋದು, ಎಷ್ಟು ಕ್ರೇಜ್ ಇತ್ತು ಹೇಳಿ, ಅದಕ್ಕಿಂತ ಡಬಲ್ ಕ್ರೇಜ್ ಬಿಗ್ ಬಾಸ್ ಮೇಲೆ ಇವಾಗ ನೋಡ್ತೀವಿ. ಅದು 2ನೇ ಸತಿ, ಲಾಸ್ಟ್ ಸೀಸನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹೇಳಿದ್ರು, ಇವಾಗ 2ನೇ ಬಾರಿಗೆ ಈ ತರ ಕರ್ಸಿದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ನೆಕ್ಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಧ್ರುವಂತ್ ಅವ್ರು ಮಾತಾಡ್ತಾರೆ. ನನ್ನ ವ್ಯಕ್ತಿತ್ವದ ಬಗ್ಗೆ ಕ್ವಶನ್ ಬಂದಾಗ ಯಾರೇ ಆಗಿರ್ಲಿ ಅವರು
ಅಷ್ಟು ಜನನು ಕೂಡ ಅಟ್ಟಾಡ್ಸಿದೀನಿ ನಾನು ಒಬ್ನೇ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ವ್ಯಕ್ತಿತ್ವದ ಬಗ್ಗೆ ಕ್ವಶನ್ ಬಂದಾಗ ಒಬ್ನೇ ಅಟ್ಟಾಡ್ಸಿದೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಗಿಲ್ಲಿ ಅವರೇ ಇವ್ರನ್ನ ಸಿಕ್ಕಾಪಟ್ಟೆ ಅಟ್ಟಾಡ್ಸಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಒಂದೇ ಒಂದು ಸೀನು ಸಿಕ್ಕಾಪಟ್ಟೆ ಇನ್ನೂ ಕೂಡ ತಲೆಯಲ್ಲಿ ಓಡ್ತಾನೆ ಇದೆ. ಯಾವಾಗ ಬಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಗೆಸ್ಟ್ಗಳು ಬಂದಿದ್ರಲ್ವಾ, ತ್ರಿವಿಕ್ರಮ್ ಅವರು, ಮಂಜು ಅವರು, ಮೋಕ್ಷಿತಾ ಅವರು, ಚೈತ್ರ ಅವರು, ರಜತ್ ಅವರು ಬಂದಾಗ ಇವ್ರು ಹೋಗ್ಬಿಟ್ಟು ದೇವ್ರ ಮುಂದೆ ಒಂದು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಗಿಲ್ಲಿಯವ್ರು ಅಲ್ಲೇ ಬರ್ತಾ ಇರ್ತಾರೆ. ಬಂದಾಗ ನಿಲ್ಸ್ಕೊಂಡ್ಬಿಟ್ಟು ಇಲ್ಲಿ ಹೇಳ್ತಾರೆ, ಸುಮಾರು ಸತಿ ಹೇಳಿದೀನಿ, ಇವಾಗೂ ಏನಕ್ಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ ನೆನ್ನೆನೂ ಕೂಡ ಗರ್ಜಿಸಿದ್ದೀನಿ, ಒಬ್ಬನೇ ನಿಂತ್ಕೊಂಡು ಹೋರಾಡಿದ್ದೀನಿ ಅಂತ ಇಲ್ಲಿ ಹೇಳಿದ್ರಲ್ವಾ, ಅದಕ್ಕೋಸ್ಕರ ಇಲ್ಲೂ ಕೂಡ ಮನೆಯವರು ಎಲ್ಲರೂ ಕೂಡ ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಾದ್ರೂ ಏನೋ ಅಂದ್ರೆ ಎಲ್ಲರೂ ಕೂಡ ಅಟ್ಟಾಡ್ಸಿದ್ದೀನಿ, ಅದು ಒಬ್ಬನೇ ನಿಂತ್ಕೊಂಡು ಅಂತ ಇಲ್ಲಿ ಹೇಳಿದ್ರಲ್ಲ, ಆ ರೀತಿ ಬೇಡ್ಕೊಂತಾನೆ ಇರಲಿಲ್ಲ. ಅಟ್ಟಾಡ್ಸಿದ್ದಾರೆ ಮನೆಯಲ್ಲಿ ಅಂತಂದ್ರೆ ಅಟ್ಟಾಡ್ಸೋ ಅಂತ ಕೆಲಸ ಇವ್ರೇನ್ ಮಾಡಿದ್ದಾರೆ ಎಲ್ಲರೂ ಕೂಡ, ಅಂದ್ರೆ ಯಾರು ಎಲ್ಲೇ ಹೋದ್ರು ಕೂಡ ಅವ್ರ ಹಿಂದೆ ಹೋಗ್ಬಿಟ್ಟು ಇವರು ನಿಂತ್ಕೊಂಡು ಅವ್ರ ಬಗ್ಗೆ ಏನ್ ಕ್ವಶನ್ ಮಾಡಿದೆ, ಯಾಕೆ ಮಾಡಿದೆ ಅಂತ ಕೇಳಿದಾರ, ಇಲ್ಲ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತೀಯ ಅಂತ ಬಿಟ್ಟು ಗಿಲ್ಲಿಯವರು ಬೈತಾರೆ. ಇವರೇ ಇಲ್ಲಿ ಇನ್ನೊಬ್ಬರನ್ನ ಕೆಳಗಡೆ ಹಾಕೊಂಡು ಕಾಮಿಡಿ ಮಾಡೋದು, ಮತ್ತೆ ಅವ್ರ ವ್ಯಕ್ತಿತ್ವ ಸರಿ ಇಲ್ಲ, ಅವ್ರು ಆಟ ಆಡ್ತಿರೋ ವೇ ಸರಿ ಇಲ್ಲ, ಅವರು ತಟ್ಟೆ ಹಿಡ್ಕೊಂಬಂದು ನಿಂತ್ಕೊಳಕ್ ಅಷ್ಟೇ ಇಲ್ಲಿ ಯೋಗ್ಯತೆ ಇದೆ, ಅವ್ರಿಗೆ ಬೇರೆ ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತ ಮಾತಾಡಿದಾರಲ್ಲ, ಇದು ಅಟ್ಟಾಡ್ಸ್ಕೊಂಡು ಮಾತಾಡೋದು ಅಂದ್ರೆ ಅಂತ ಕಾಣಿಸುತ್ತೆ. ಸೊ ವೀಕ್ಷಕರೇ, ಸದ್ಯ ಧ್ರುವಂತವ್ರು ಮಾತಾಡೋದನ್ನ ಇಷ್ಟಿಲ್ಲಿ ಅವ್ರಿಗೆ ಬೇಕು ಅಂದ್ರೆ ಹೈಪ್ ಕ್ರಿಯೇಟ್ ಮಾಡ್ತಿದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಮೈನಸ್ ಆಗಿದ್ದೇನು ಅಂತಂದ್ರೆ ಸೀಸನ್ ಪೂರ್ತಿ ಒಂದು ಚಪ್ಪಾಳೆ ಕೊಟ್ರಲ್ವಾ, ಅದಕ್ಕೆ ಸಿಕ್ಕಾಪಡೆ ಇಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ಅದೇ ಬಿಗ್ ಬಾಸ್ ನೋಡು ಅಭಿಮಾನಿಗಳು ಬೇಜಾರು ಮಾಡ್ಕೊಂಡಿದ್ರು. ಸದ್ಯ ಅದನ್ನ ತೆಗೆದವ್ರೆ. ಇವಾಗ ಇನ್ನೂ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಟಾಪ್ 5 ಅಲ್ಲಿ ಇವ್ರು ಏನಾದ್ರು ಬಂದ್ರು ಅಂತಂದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬೇಜಾರು ಆಗೋ ಒಂದು ಸಿಚುವೇಶನ್ ಅಂತೂ ಇಲ್ಲಿ ಕ್ರಿಯೇಟ್ ಆಗಿದೆ. ನೋಡಿ, ಪ್ರೋಮೋದಲ್ಲಿ ನಿನ್ನೆ 2 ಪ್ರೋಮೋ ಏನ್ ಬಿಟ್ಟಿದ್ರು, 2ರಲ್ಲೂ ಕೂಡ ಇಲ್ಲಿ ಧ್ರುವಂತವ್ರು ಕಾಣಿಸ್ಕೊಂಡಿದ್ರು. ಇವಾಗ ಒಂದು ಪ್ರೋಮೋ ಏನ್ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಇಲ್ಲಿ ಧ್ರುವಂತವರೇ ಕಾಣಿಸ್ಕೊಂತಿದ್ದಾರೆ. ನೋಡೋಣ ಇನ್ನು ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಅವ್ರು ಹೇಳೋದು ನೋಡಿ ಸಖತ್ತಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹೇಳಲ್ಲ. ಯಾಕಂತಂದ್ರೆ ಅವ್ರವ್ರು ಬೆಳಿಬೇಕು ಅಂತಂದ್ರೆ ಅವ್ರವರೇ ಇಲ್ಲಿ ಕಷ್ಟಪಡಬೇಕು. ನಿಮ್ಮೆಲ್ರಿಗೂ ನಾನು ಫ್ಯಾನ್ ಆದೆ, ಆದ್ರೆ ನೀವೆಲ್ಲ ನನಗೆ ಸ್ಟಾರ್ ಆದ್ರಿ ಅಂತ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ರು ಕೂಡ ಇವಾಗ ಏನ್ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಮತ್ತಿಲ್ಲಿ ಅವ್ರವರು ಯಾರ್ಯಾರ ಜೊತೆ ತುಂಬಾ ಚೆನ್ನಾಗಿದ್ರು. ಮತ್ತೆ ಇಲ್ಲಿ ಅವ್ರ ಸಿಹಿ ಮೂಮೆಂಟ್ ಇರ್ಬೋದು, ಒಂದು ಕಹಿ ಮೂಮೆಂಟ್ ಇರ್ಬೋದು, ಎಲ್ಲ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ರು. ಅಂದ್ರೆ ಒಂದೊಂದೇ ಫ್ರೇಮ್ ಅಲ್ಲಿ ಯಾವ ಫೋಟೋಗಳನ್ನ ಇಲ್ಲಿ ಹಾಕೊಂಡು ಬಂದಿದ್ರು. ಜಂಟಿಯಾಗಿದ್ದಾಗ ಇಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿಯವರು ಇದ್ದಿದ್ದನ್ನ ಇಲ್ಲಿ ಫಸ್ಟ್ ಇಲ್ಲಿ ತೋರಿಸಿದ್ದಾರೆ. ಆ ನಂತರ ಒಂದೊಂದೇ ಅವ್ರು ಏನೇನ್ ಮಿಸ್ಟೇಕ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲಾಗಳು ಫೋಟೋಗಳು ಕೂಡ ಇಲ್ಲಿ ಹಾಕಿದ್ರು. ಸೇಮ್ ಲಾಸ್ಟ್ ಸೀಸನ್ ಅಲ್ಲಿ ಹೇಗೆ ಮಾಡಿದ್ರು ಸೇಮ್ ಅದೇ ತರ ಇಲ್ಲೂ ಕೂಡ ಅಷ್ಟೇ. ಧ್ರುವಂತವ್ರದಿರ್ಬೋದು, ಧನುಷ್ ಅವ್ರದಿರ್ಬೋದು, ಮತ್ತೆ ಕಾವ್ಯ ಅವ್ರದಿರ್ಬೋದು, ಪ್ರೋಮೋದಿರೋ ಪ್ರಕಾರ ಇಲ್ಲಿ ನಾನು ಹೇಳ್ತಾ ಇರೋದು ಎಲ್ಲರೂ ಕೂಡ ಹೇಳ್ಕೊಂಡು ಬರ್ತಾರೆ. ಬಟ್ ಆದ್ರೆ ಕಾವು ಅಂತ ಕರೆದಾಗ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಸ್ವಲ್ಪ ಮಾತಾಡೋದು ಕಾವ್ಯ ಅವರು ಕಮ್ಮಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅವ್ರು ಡ್ಯಾನ್ಸ್ ಮಾಡಿದ್ರು BB ಕಾಲೇಜು ಅಂತ ಇದ್ದಾಗ ಸೂರಜ್ ಅವ್ರ ಜೊತೆ. ಇಲ್ಲ ನೀವು ಗಿಲ್ಲಿಯವ್ರ ಜೊತೆ ಡ್ಯಾನ್ಸ್ ಯಾಕೆ ಮಾಡಿಲ್ಲ ಅಂತ ಇದ್ರ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾ ಬಂದಾಗ ಇಲ್ಲ ಅವಾಗ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸೂರಜ್ ಅವ್ರ ಜೊತೆ ಆಗಿದ ತಕ್ಷಣ ಇಲ್ಲಿ ಮಾಡಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಟೋಟಲ್ ಆಗಿ ಇವಾಗ ಕಾವ್ಯವರಾಗಿರ್ಬೋದು, ಮತ್ತೆ ಧನುಷ್ ಅವರಾಗಿರ್ಬೋದು, ಧ್ರುವಂತವ್ರಾಗಿರ್ಬೋದು, ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ದಾರೆ. ನೀವೆಲ್ಲರೂ ಕೂಡ ಇಲ್ಲಿ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಗಿಲ್ಲಿಯವ್ರು ಬಂದಾಗ ಏನ್ ಮಾತಾಡಿದ್ದಾರೆ, ರಕ್ಷಿತ್ ಅವ್ರು ಕೂಡ ಇಲ್ಲಿ ಅಷ್ಟೇ, ಅಶ್ವಿನಿ ಅವರು, ರಘು ಅವರು ನೆಕ್ಸ್ಟ್ ಪ್ರೋಮೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆದ್ರೆ ಯಾರು ಬಂದಾಗ ಯಾವ ಒಂದು ಫ್ಯಾನ್ ಕ್ರೇಜ್ ಎಷ್ಟು ಜೋರಾಗಿ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಸೊ ವೀಕ್ಷಕರ, ಸದ್ಯ ಈಗ ಪ್ರೋಮೋ ನೋಡಿ ನಿಮ್ಗೆ ಏನಿಸ್ತು, ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬೇಕು, ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.